ಹಾಯ್ ಫ್ರೆಂಡ್ಸ್, ಇವತ್ತು ಶಿಕ್ಷಣದ ಬಗ್ಗೆ ತೆಗೆದುಕೊಳ್ಳೋಣ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶಿಕ್ಷಣ ಇದ್ದವನು ಜಗತ್ತನ್ನೇ ಗೆಲ್ಲಬಲ್ಲ. ತಲೆ ತಗ್ಗಿಸಿ ನೋಡು, ನನ್ನ ತಲೆ ಎತ್ತಿ ನೋಡುವ ಹಾಗೆ ಮಾಡುವೆ ಎನ್ನುವುದು ಪುಸ್ತಕ. ಶಿಕ್ಷಣದ ಬೇರು ಅತ್ಯಂತ ಕಹಿ, ಆದರೆ ಅದರ ಫಲ ಜೇನಿಗಿಂತಲೂ ಸಿಹಿ. ಒಂದು ಅತ್ಯುತ್ತಮ ಪುಸ್ತಕವು 100 ಸ್ನೇಹಿತರಿಗೆ ಸಮವಾದರೆ, ಒಬ್ಬ ಉತ್ತಮ ಸ್ನೇಹಿತನು ಗ್ರಂಥಾಲಯಕ್ಕೆ ಸಮವಾಗುತ್ತಾನೆ. ಓದುವ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ, ಮುಂದೆ ಒಂದು ದಿನ ಇಡೀ ಜಗತ್ತೇ ನಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಒಂದು ಉತ್ತಮ ಪುಸ್ತಕವು 100 ಯೋಗ್ಯ ಸ್ನೇಹಿತರಿಗೆ ಸಮ, ಆದರೆ ಒಬ್ಬ ಯೋಗ್ಯ ಸ್ನೇಹಿತ ಒಂದಿಡೀ ಗ್ರಂಥಾಲಯಕ್ಕೆ ಸಮ. ಯಾರು ಕದಿಯದ ಆಸ್ತಿ ಶಿಕ್ಷಣ. ಹಣ, ಆಸ್ತಿ ಕದಿಯಬಹುದು, ಆದರೆ ವಿದ್ಯೆ ಯಾರಿಂದಲೂ ಕದಿಯಲಾಗದು. ಶಿಕ್ಷಣ ಎಂದರೆ ವಿದ್ಯೆ ಮಾತ್ರ ಅಲ್ಲ, ಜೊತೆಗೆ ವಿನಯ, ವಿಧೇಯತೆ ಹಾಗೂ ಸಮಾಜದಲ್ಲಿ ಗೌರವಯುತವಾಗಿ ಹೇಗಿರಬೇಕೆಂದು ಅರಿತು ನಡೆಯುವಂತೆ ಮಾಡುತ್ತದೆ. ನಾವು ಶಿಕ್ಷಣ ಇದ್ದರೆ ಎಲ್ಲಿ ಬೇಕಾದರೂ ಇರ್ಬೋದು. ಶಿಕ್ಷಣದ ಬೇರು ಅತ್ಯಂತ ಕಹಿ. ಅದನ್ನು ಓದೋದು ಕಷ್ಟಪಟ್ಟು ಓದಬೇಕು, ಆದರೆ ಅದರ ಪ್ರತಿಫಲ ತುಂಬ ಸಿಹಿಯಾಗಿ ಇರುತ್ತದೆ. ಒಂದು ಅತ್ಯುತ್ತಮ ಪುಸ್ತಕವು 100 ಸ್ನೇಹಿತರಿಗೆ ಸಮ. ಒಂದು ಪುಸ್ತಕ ಉತ್ತಮವಾಗಿರುವಂಥ ಪುಸ್ತಕ 100 ಸ್ನೇಹಿತರಿಗೆ ಸಮ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮವಾಗಿರ್ತಾನೆ. ಓದುವ ಸಮಯದಲ್ಲಿ ನಾವು ನಿಯತ್ತಿಂದ ಓದಿದ್ರೆ, ಯಾರ ಗೆಳೆತನ ಮಾಡಿದರೆ ಮುಂದೆ ಅಂದರೆ ನಾವು ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಆ ಪುಸ್ತಕ ಇಡೀ ಜಗತ್ತನ್ನೇ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ನಾವು ಅದರಿಂದ ಎಲ್ಲಿ ಬೇಕಾದರೂ ಜೀವಿಸಬಹುದು. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ನಾವು ಜಗತ್ತನ್ನೇ ಹೇಗೆ ಅದನ್ನು ಬದಲಾಯಿಸ್ಬೋದು ಅಂತ ಯಾವುದರಿಂದ ತಿಳ್ಕೊಬೋದು? ಶಿಕ್ಷಣ. ಒಂದು ಪುಸ್ತಕವು 100 ಯೋಗ್ಯ ಸ್ನೇಹಿತರಿಗೆ, ಉತ್ತಮವಾದ ಸ್ನೇಹಿತರಿಗೆ ಸಮ, ಹಾಗೆ ಒಬ್ಬ ಉತ್ತಮವಾದ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮವಾಗಿರುತ್ತಾನೆ. ಯಾರು ಕದಿಯದ ಆಸ್ತಿ ಶಿಕ್ಷಣ. ನಮ್ಮಿಂದ ಏನು ಬೇಕಾದರೂ ಕದಿಬೋದು, ಆದರೆ ಶಿಕ್ಷಣವನ್ನು ಕದೀಲಿಕ್ಕೆ ಆಗೋದಿಲ್ಲ. ಹಣ, ಆಸ್ತಿ ಕದಿಬೋದು, ಆದರೆ ವಿದ್ಯೆಯನ್ನು ಕಲಿಯೋಕ್ಕೆ ಆಗೋದಿಲ್ಲ. ವಿದ್ಯೆಯಿಂದ ನಾವು ಸಮಾಜದಲ್ಲಿ ಹೇಗಿರಬೇಕು, ಹೇಗೆ ಗೌರವಯುತವಾಗಿ ಮುಂದೆ ನಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತದೆ. ಆದ್ದರಿಂದ ಶಿಕ್ಷಣ ಇದ್ದವನು ಜಗತ್ತನ್ನೇ ಗೆಲ್ಲಬಲ್ಲ, ಎಲ್ಲಿ ಬೇಕಾದರೂ ಇರ್ತಾನೆ. ಥ್ಯಾಂಕ್ ಯು.